ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಂದರೆ ನಾನು ನೈಕಾ ಹಾಲ್ ಮಾಡ್ತಾ ಇದ್ದೀನಿ. ನೈಕಾ ಬ್ಲ್ಯಾಕ್ ಫ್ರೈಡೇ ಸೇಲ್ ಇತ್ತು. ಸೊ ಹಾಗಾಗಿ ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ದೆ ನಾನು. ಅದೆಲ್ಲ ನನಗೆ ಬ್ಯಾಂಗ್ಳೂರಲ್ಲಿ ರಿಸೀವ್ ಆಗಿತ್ತು. ಸೊ ನಿಮಗೆ ಅದು ಕ್ಲಿಪ್ ಹಾಕ್ತೀನಿ ನೋಡಿ. ಅಲ್ಲಿಂದ ನಾನು ಈಗ ತೊಗೊಂಡು ಬಂದು ನೆಕ್ಸ್ಟ್ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಅಲ್ಲೇ ಇಟ್ಬಿಟ್ಟು ನನಗೆ ಎಷ್ಟು ಬೇಕೋ ಏನು ಬೇಕೋ ಅದನ್ನ ತೊಗೊಂಡು ಬಂದಿದ್ದೀನಿ ಇಲ್ಲಿ. ಸೊ ಫಸ್ಟ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ಲಿ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮಿಂದ ನನಗೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ತುಂಬ ಖುಷಿ ಆಯಿತು. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ, ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಮರಿಬೇಡಿ ಕಮೆಂಟ್ ಮಾಡೋದನ್ನ. ಇನ್ನು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಥವಾ ನನಗೇನಾದರೂ ನೀವು ಸಜೆಸ್ಟ್ ಮಾಡೋದಾದರೆ ಕಮೆಂಟಲ್ಲಿ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಪ್ರಾಡಕ್ಟು ನಾನು ತೊಗೊಂಡಿರೋದು ಸನ್ಸ್ಕ್ರೀನ್. ಸೊ .N Key ಅವ್ರದ್ದು ಸನ್ಸ್ಕ್ರೀನ್ ಇದು ಆಲ್ರೆಡಿ ನನ್ನ ಹತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಸನ್ಸ್ಕ್ರೀನು. ಸೊ ಹಾಗಾಗಿ ಇದನ್ನೇನು ಅರ್ಧ ಇದೆ. ಸೊ ಸೇಲ್ ಇತ್ತಲ್ಲ, ಕಮ್ಮಿ ಪ್ರೈಸ್ ಇತ್ತು ಅಂತ ಹೇಳಿ ನಾನು ಮತ್ತೆ ಇನ್ನೊಂದು ತರಿಸ್ಕೊಂಡೆ. ನನಗೂ ನನ್ನ ತಂಗಿಗೆ ಇಬ್ರಿಗೂ ಕೂಡ ತರಿಸ್ಕೊಂಡಿದ್ದೀನಿ. ಸೊ ಇದು 2 ಪ್ಯಾಕ್ಸ್ ಆಫ್ ಸನ್ಸ್ಕ್ರೀನ್ ತರಿಸ್ಕೊಂಡಿದ್ದೀನಿ. ಒಂದು ಬ್ಯಾಂಗ್ಳೂರಲ್ಲೇ ಬಿಟ್ಟಿದ್ದೀನಿ, ಇನ್ನೊಂದು ಇಲ್ಲಿದೆ ಸನ್ಸ್ಕ್ರೀನ್. ಸೊ ಅದು ಓಪನ್ ಮಾಡಿರೋ ಪ್ಯಾಕೇಜ್ ಇದೆಲ್ಲ ಅದನ್ನೇ ತೋರಿಸ್ತೀನಿ. ನೀವು ನೋಡ್ಬೋದು SPF 50+ ಇದೆ ಇದು. ನೀವು ಸನ್ಸ್ಕ್ರೀನು ಎಲ್ಲರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅದರಲ್ಲೂ ಹುಡುಗಿರ್ಗಂತೂ ಸನ್ಸ್ಕ್ರೀನ್ ಇಲ್ಲದೆ ಆಚೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ನಾನು ಅಷ್ಟೇ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ನಾನು ಒಂದಷ್ಟು ಸನ್ಸ್ಕ್ರೀನ್ನ ಟ್ರೈ ಮಾಡಿದ್ದೆ, ಬಟ್ ನನಗೆ ಅದು ಯಾವುದೂ ಸೆಟ್ ಆಗ್ತಿರಲಿಲ್ಲ. ಲೈಕ್ ಹಾಕೊಂಡ್ರೆ ಫುಲ್ ಆಯಿಲಿ ಥರ ಇಲ್ಲ, ಸ್ಟಿಕ್ಕಿ ಥರ ಅನ್ನಿಸ್ತಾಯಿತ್ತು. ನಾನು .N Key ಅವ್ರದ್ದು ಟ್ರೈ ಮಾಡಿದೆ. ಸಕ್ಕತ್ತಾಗಿದೆ ಗೈಸ್ ಸನ್ಸ್ಕ್ರೀನು. ನೀವು ಯೋಚನೆ ಮಾಡಿಬಿಡಿ, ಆಯಿಲ್ ಸ್ಕಿನ್ಗಂತೂ ಈ ಸನ್ಸ್ಕ್ರೀನ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಆಯಿಲ್ ಸ್ಕಿನ್ ಆಗಿರ್ಬೋದು, ಯಾವುದೇ ಥರ ಸ್ಕಿನ್ ಆಗಿರ್ಬೋದು, ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು. ನಾನು ತೊಗೊಂಡಿರೋದು ವಿಟಮಿನ್ C+E ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಅಂತ. ವಾಟರ್ ಲೈಟ್ ಫ್ಲೂಯಿಡ್, ಇದು ವಾಟ್ರ್ ಥರ ಇರುತ್ತೆ. ಸೊ ನೀವು ನೋಡ್ಬೋದು ನೋಡಿ, ಈ ಥರ ವಾಟ್ರ್ ಥರ ಇರುತ್ತೆ. ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ನೀವು ಕೈಗಾದ್ರೂ ಹಾಕೋಬೋದು, ಇಲ್ಲ ಫೇಸ್ಗಾದ್ರೂ ಹಾಕೋಬೋದು. ಈಗ ಆಲ್ ಓವರ್ ನಿಮ್ಮ ಫೇಸ್, ನಿಮ್ಮ ಹ್ಯಾಂಡಿಗೆ ಎಲ್ಲ ಕಡೆ ಯೂಸ್ ಮಾಡ್ಬೋದು ಈ ಸನ್ಸ್ಕ್ರೀನು. ಸೊ ಇದು ಇವಾಗ ನಿಮಗೆ ತೋರಿಸೋದನ್ನೆಲ್ಲ ವೇಸ್ಟ್ ಆಗಬಾರ್ದು ಅಂತ ಹಾಗೆ ಹ್ಯಾಂಡಿಗೆ ಹಚ್ಕೋತಾ ಇದ್ದೀನಿ. ಇದು ವಿತ್ ಸಿಸಿಲಿಯನ್ ಬ್ಲಡ್ ಆರೆಂಜ್ ಅಂತ ಇದೆ. ಸೊ ಯೆಲ್ಲೋ ಕಲರ್ ಇದೆ ಇದರಲ್ಲಿ. ತುಂಬ ವೆರೈಟೀಸ್ ಬರುತ್ತೆ. ವಾಟರ್ ಮೆಲನ್ ಬರುತ್ತೆ, ಅದು ರೆಡ್ ಕಲರ್ ಇರುತ್ತೆ ವಾಟರ್ ಮೆಲನ್. ಇದು ಯೆಲ್ಲೋ ಕಲರ್ ಇದೆ, ಇನ್ನೂ ತುಂಬ ಇದೆ. ನಾನು ಚೂಸ್ ಮಾಡಿ ನೋಡಿ ಇದನ್ನು ತೊಗೊಂಡೆ. ಸೊ ದಿ ಬೆಸ್ಟ್ ಸನ್ಸ್ಕ್ರೀನ್ ಗೈಸ್ ಇದು ನನ್ನ ಪ್ರಕಾರ. ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿರೋದು ಅದೇ ಕಂಪ್ನಿಯವ್ರದ್ದು .N Key ಕಂಪ್ನಿಯದು ಮಾಯ್ಶ್ಚರೈಸರ್. ನಾನು ಇದು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ನಾನು ಯೂಶ್ವಲಿ ಯೂಸ್ ಮಾಡ್ತಿದ್ದು ಡರ್ಮಟೊಲಜಿಸ್ಟ್ ಏನು ಕೊಟ್ಟಿದ್ರು, ನನಗೆ ಆ್ಯಕ್ನಿ ಸ್ಕಿನ್ ಇದೆ ಆ್ಯಂಡ್ ಆಯಿಲ್ ಸ್ಕಿನ್ ಇತ್ತಲ್ಲ. ಸೊ ಹಾಗಾಗಿ ನಾನು ಡರ್ಮಟೊಲಜಿಸ್ಟ್ ಏನು ಕೊಟ್ಟಿದ್ದೆ ಅದನ್ನು ನಾನು ಯೂಸ್ ಮಾಡ್ತಿದ್ದೆ. ಅದಾದಮೇಲೆ ನೆಕ್ಸ್ಟು ನಾನು ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೆ. ಸೊ ಆ ಸೂಪರ್ ಲೈಟ್ ಜೆಲ್ ಮಾತ್ರ ಸೂಪರಾಗಿ ವರ್ಕ್ ಆಗುತ್ತೆ. ಇದು ಕೂಡ ನಾನು ಯೂಸ್ ಮಾಡ್ತೀನಿ. ಇದು ನೋಡೋಣ ಟ್ರೈ ಮಾಡೋಣ ಅಂತ ತರಿಸಿದ್ದೆ. ಸೊ ಸುಮ್ಮನೆ ಹಾಗೆ ರಿವ್ಯೂ ಕೊಡೋದು ತಪ್ಪಾಗುತ್ತಲ್ಲ, ಹಾಗಾಗಿ ನಾನು ಯೂಸ್ ಮಾಡಿದ್ಮೇಲೆ ನಿಮಗೆ ನಾನು ಈ ವಿಡಿಯೋ ಮಾಡ್ತಿದ್ದೆ. ಆ್ಯಕ್ಚುಲಿ ನೀವು ನೋಡ್ಬೋದು, ಈ ಥರ ಕಂಟೈನರಲ್ಲಿ ಕೊಡ್ತಾರೆ. ಈ ಥರ ಕ್ಯೂಟಾಗಿ ಕಂಟೈನರಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು, ನೋಡಿ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಒಂದು ಸ್ಪ್ಯಾಚುಲ ಕೂಡ ಕೊಟ್ಟಿದ್ದಾರೆ. ಸೊ ನಾವು ಫಿಂಗರ್ ಹಾಕೋದ್ ಬದಲು ವಿ ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ಟೇಕ್ ಮಾಯ್ಶ್ಚರೈಸರ್. ಸೊ ಈ ಥರ ಅಂದರೆ ಟೋಪಿ ಥರ ಇದೆ ಅಲ್ಲ, ಇದು ಸಕ್ಕತ್ತಾಗಿದೆ, ಒಂಥರ ಚೆನ್ನಾಗಿದೆ. ಆ್ಯಂಡ್ ಈ ಥರ ಇದು ಫುಲ್ಲು ಗ್ಲಾಸಲ್ಲಿ ಮಾಡಿರೋದು ಬಾಕ್ಸು. ಆ್ಯಂಡ್ ಈ ಥರ ಕ್ಯಾಪ್ ಇದೆ, ನೀವು ನೋಡ್ಬೋದು. ಆ್ಯಕ್ಚುಲಿ ಅವರು ಕೊಟ್ಟಾಗ ಇಲ್ಲಿವರೆಗೂ ಕೊಟ್ಟಿರ್ತಾರೆ, ಮೇಲ್ವರೆಗೂ ಇರುತ್ತೆ, ಇಲ್ಲಿವರೆಗೂ ಇರುತ್ತೆ. ನಾನು ಆಲ್ರೆಡಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀನಿ. ಫುಲ್ ಅಷ್ಟು ಖಾಲಿ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು. ಈ ಮಾಯ್ಶ್ಚರೈಸರ್ ಹಾಕೊಂಡಾಗ ಸ್ಟಿಕ್ಕಿ ಅಂತ ಅನ್ಸಲ್ಲ. ನೀವು ಹಾಕೊಂಡ್ಬಿಟ್ಟು ನಿಮ್ಮ ಫುಲ್ ಸ್ಕಿನ್ ಅಬ್ಸರ್ವ್ ಮಾಡೋ ತನಕ ಹಾಕ್ಕೊಳ್ಬೇಕು, ಲೈಕ್ ಈ ಥರ ಮಾಡ್ಕೊಳ್ಬೇಕು. ಅದಾದಮೇಲೆ ನಿಮ್ಮ ಸ್ಕಿನ್ ಎಷ್ಟು ನಿಮಗೆ ಸಾಫ್ಟಾಗಿ ಫೀಲ್ ಆಗುತ್ತೆ ಅಂದರೆ ಸಿಕ್ಕಾಬಡೆ ಸಾಫ್ಟಾಗಿ ಫೀಲ್ ಆಗುತ್ತೆ. ಸಕ್ಕತ್ತಾಗಿದೆ ಈ ಮಾಯ್ಶ್ಚರೈಸರು. ಇದು ಸೀಕಾ ಕಾಮಿಂಗ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ 25 ml ಬರುತ್ತೆ. ಸೊ ನಾನು ಆಲ್ರೆಡಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಹೇಳ್ತಾ ಇದ್ದೆ, ಸುಮ್ಮನೆ ತೊಗೊಂಡ್ಬಿಟ್ಟು ಹಾಗೆ ಹೇಳ್ತಾ ಇಲ್ಲ. ಬಿಕಾಸ್ ನಾನು ಪರ್ಸ್ನಲಿ ಯೂಸ್ ಮಾಡಿದರೆ ಮಾತ್ರ ನಾನು ರಿವ್ಯೂವಲ್ಲಿ ಹೇಳೋದು. ಆ್ಯಂಡ್ ಇದರಲ್ಲಿ ನಿಯಾಸಿನಮೈಡ್ ಇದೆ ಆ್ಯಂಡ್ ಸೆರಾಮೈಡ್ಸ್ ಇದೆ.
ಆಯಿಲ್ ಫ್ರೀ ಇದೆ ಮಾಯ್ಶ್ಚರೈಸರ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಈ ಕಾಜಲ್, ಈ ಲ್ಯಾಕ್ಮೆ ಅವರ ಐಕಾನಿಕ್ ಕಾಜಲ್ ತೊಗೊಂಡಿದ್ದೀನಿ. ಇದು ಫುಲ್ಲು ಡಾರ್ಕ್ ಕಾಜಲ್ ತೊಗೊಂಡಿರೋದು. ಸೊ ನೋಡಿ, ನಿಮಗೆ ಅದರದ್ದು ಇಂಟೆನ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ. ಜಸ್ಟ್ ಒನ್ ಸ್ವೈಪ್ಗೆ ಕಾಣಿಸ್ತಿದೆ, ಜಸ್ಟ್ ಒನ್ ಸ್ವೈಪಿಗೆ ನೋಡಿ ಸಖತ್ತಾಗಿದೆ ಅಲ್ಲ, ಸೂಪರ್ ಆಗಿದೆ. ನೀವು ಹಾಕೊಂಡ್ರೆ ಅದು ನಿಮಗೆ ಈವ್ನಿಂಗ್ವರೆಗೂ ಹಾಗೆ ಇರುತ್ತೆ, ಸ್ಪ್ರೆಡ್ ಕೂಡ ಆಗೋದಿಲ್ಲ. ಇದು ವಾಟರ್ ಪ್ರೂಫ್ ಐಲೈನರು. ಸೊ ಇದು ಪ್ಯಾಕ್ ನಾನು ಆಲ್ರೆಡಿ ತೆಗೆದು ಎಲ್ಲ ಆಚೆ ಹಾಕಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಪ್ಯಾಕ್ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಈ ಲ್ಯಾಕ್ಮಿ ಐಕಾನಿಕ್ ಕಾಜಲ್ಲು ಸಕ್ಕತ್ತಾಗಿದೆ, ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಅದೇ ಕಂಪ್ನಿದು ನಾನು ಐಲೈನರ್ ಕೂಡ ತೊಗೊಂಡಿದ್ದೀನಿ. ಈ ಐಲೈನರ್, ಈ ಕಾಜಲ್ ಅಂತೂ ನಾನು ಕಾಲೇಜ್ ಟೈಮ್ಸಿಂದನೇ ಯೂಸ್ ಮಾಡ್ತಿದ್ದೀನಿ. ನಾನು ಬೇರೆ ಇದಕ್ಕೆ ಸ್ವಿಚ್ ಆಗಿಲ್ಲ. ಬೇರೆ ಒಂದು ಟ್ರೈ ಮಾಡೋಣ ಅಂತ ಫೇಸಸ್ ಕೆನಡಾದವ್ರದ್ದು ತೊಗೊಂಡಿದ್ದೆ ಐಲೈನರು, ಬಟ್ ನಂಗೆ ಅದು ಇಷ್ಟ ಆಗಲಿಲ್ಲ. ವಾಟರ್ ಪ್ರೂಫ್ ಅಂತಲೇ ಇತ್ತು, ಬಟ್ ಅದಷ್ಟು ಸ್ಯಾಟಿಸ್ಫೈ ಮಾಡಲಿಲ್ಲ. ಹಾಗಾಗಿ ನಾನು ಮತ್ತೆ ಲ್ಯಾಕ್ಮಿಗೇ ಸ್ವಿಚ್ ಆದೆ. ಇದು ಐಲೈನರ್, ಐಸ್ ಮೇಲೆ ಹಾಕ್ತಾರಲ್ಲ ಆ ಐಲೈನರ್. ಇದು ಕೆಳಗಡೆನೂ ಬೇಕಾದರೆ ಹಾಕೋಬೋದು. ನೋಡಿ ಈ ಥರ ನೀವು ವಿಂಗ್ಸಲ್ಲಿ ಹಾಕ್ಕೊಳ್ಬೇಕಾದ್ರೆ ಒಂದ್ಸಲ ಹಿಂಗೆ ತೊಗೊಂಡು ಹಿಂಗೆ ಸ್ವೈಪ್ ಮಾಡಿಬಿಟ್ಟು ಆಮೇಲೆ ಹಾಕೊಂಡ್ರೆ ವಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ. ಮತ್ತು ಇದ್ರ ಸ್ಪೆಷಾಲಿಟಿ ಏನಂದರೆ 24 hours ಇರುತ್ತೆ. ನೀವೇ ವಾಟ್ರಲ್ಲಿ ವೈಪ್ ಮಾಡಿ, ಸೋಪ್ ಹಾಕಿ ವೈಪ್ ಮಾಡಬೇಕು. ನೀವು ಸುಮ್ಮನೆ ವಾಟ್ರಲ್ಲಿ ಹಿಂಗೆ ಅಂದ್ಕೊಂಡ್ರು ಇದು ಹೋಗೋದೇ ಇಲ್ಲ. ನೀವು ಸೋಪ್ ಹಾಕಿ ನೀಟಾಗಿ ಹಿಂಗೆಲ್ಲ ನೀವು ವೈಪ್ ಮಾಡಿದ್ರೆ ಮಾತ್ರ, ನೀವು ವೆಟ್ ವೈಪ್ಸ್ ಎಲ್ಲ ಏನಾದರೂ ವೈಪ್ ಮಾಡಿದ್ರೆ ಮಾತ್ರ ಹೋಗುತ್ತೆ, ಇಲ್ಲಾಂದರೆ ಇದು ಹೋಗೋದೇ ಇಲ್ಲ. ಅಷ್ಟು ಸೂಪರಾಗಿದೆ. ನಾನು ಕಾಲೇಜ್ ಡೇಸಿಂದಲೇ ಯೂಸ್ ಮಾಡ್ತೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ವರ್ತ್ ಇದೆ ಇದು ಅಂತ. ನಾನು ಇದನ್ನು ಎಲ್ಲರಿಗೂ ಸಜೆಸ್ಟ್ ಮಾಡಿದ್ದೀನಿ ನಮ್ಮ ಮನೇಲಿ, ಹಾಗಾಗಿ ಈ ಐಲೈನರ್ ತೊಗೊಂಡಿದ್ದೀನಿ. ಸೊ ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು, ನಾನು ಪಾಂಡ್ಸ್ದು ಮಾಯ್ಶ್ಚರೈಸರ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಅದು ಕೂಡ ಆಯಿಲ್ ಸ್ಕಿನ್ಗೆ. ನಾನು ಒಂದೊಂದ್ಸಲ ಆ ಮಾಯ್ಶ್ಚರೈಸರ್ ಹಾಕ್ತೀನಿ, ಒಂದ್ಸಲ ಡಾಟ್ ಆ್ಯಂಡ್ ಕೀ ಹಾಕ್ತೀನಿ, ಒಂದ್ಸಲ ನಮ್ಮ ಡರ್ಮಟಾಲಜಿಸ್ಟ್ ಕೊಟ್ಟಿರೋದು ಹಾಕ್ತೀನಿ. ಸೊ ನಾನು ಹಾಗೆ ಚೇಂಜ್ ಮಾಡ್ತಾ ಇರ್ತೀನಿ, ಬಟ್ ಎಲ್ಲರೂ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಆ್ಯಂಡ್ ಇದು ಡರ್ಮಕೋ ಅವ್ರದ್ದು ಫೇಸ್ ಸಿರಮು. ಸೊ 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಇನ್ನು ಏನೇನಿದೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ, ಬಿಕಾಸ್ ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಎಲ್ಲ ಓಡ್ತಿದೆ ಇದು. ಸೊ ನಾನು ಕೂಡ ತರಿಸ್ಕೊಂಡಿದ್ದೆ ಟ್ರೈ ಮಾಡೋಣ ಅಂತ ಹೇಳಿ. ಇದರಲ್ಲಿ ಇದು ಮೇಯ್ನಾಗಿ ಯೂಸ್ ಮಾಡೋದು ಆ್ಯಕ್ಟಿವ್ ಆ್ಯಕ್ನಿ ಇರೋರಿಗೆ, ಯಾಕಂದರೆ ಸ್ಯಾಲಿಸಿಲಿಕ್ ಆ್ಯಸಿಡು ಆ್ಯಕ್ಟಿವ್ ಆ್ಯಕ್ನಿ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ವಿಚ್ ಹಜಲ್ ಆ್ಯಂಡ್ ವಿಲೋ ಬಾರ್ಕ್ ಇದೆ. ಇದನ್ನು ನಾವು ಡೇ ಆ್ಯಂಡ್ ನೈಟ್ 2 ಟೈಮ್ ಕೂಡ ಯೂಸ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯು ಕ್ಯಾನ್ ಯೂಸ್ ಇಟ್ ಬೋತ್ ಟೈಮ್ಸ್ ಆರ್ 1 time ಯು ಕ್ಯಾನ್ ಯೂಸ್. ಸೊ ಇಟ್ ಡಿಪೆಂಡ್ಸ್ ಆನ್ ಯು. ಇದರಲ್ಲಿ ಯಾವುದೇ ಫ್ರೇಗ್ರೆನ್ಸ್ ಇರೋಲ್ಲ. ಆ್ಯಂಡ್ ಇದು ಡರ್ಮಟಾಲಜಿ ಟೆಸ್ಟ್ ಆಗಿ ಬರ್ತಾ ಇರೋದು ಇದು. ಸೊ ನಾನು ಫಸ್ಟು ಟ್ರೈ ಮಾಡುವಾಗ ಚಿಕ್ಕದು ತರಿಸ್ಕೊಂಡಿದ್ದೆ ಬಾಟಲು. ಇದಕ್ಕಿಂತ ಇನ್ನೊಂದು ಚಿಕ್ಕ ಸೈಜ್ ಬರುತ್ತೆ, ಅದನ್ನು ತರಿಸ್ಕೊಂಡಿದ್ದೆ. ಅದು ಯೂಸ್ ಮಾಡಿ ತುಂಬ ಚೆನ್ನಾಗಿ ನನಗೆ ವರ್ಕ್ ಆಯಿತು. ನಾನು ಹೊರಗಡೆ ಫುಡ್ಸ್ ಜಾಸ್ತಿ ತಿಂತಾಯಿದ್ದೆ. ಸೊ ಆಯಿಲ್ ಫುಡ್ಸ್ ಎಲ್ಲ ತಿಂದರೆ ಆಯಿಲಿ ಸ್ಕಿನ್ ಇರೋರಿಗೆ ಏನಾಗುತ್ತೆ ಅಂದರೆ ನಿಮಗೆಲ್ಲ ತುಂಬ ಚೆನ್ನಾಗೇ ಗೊತ್ತು. ತುಂಬಾ ಪಿಂಪಲ್ಸ್ ಆಗಿಬಿಟ್ಟಿತ್ತು ನನಗೆ, ತುಂಬ ಪಿಂಪಲ್ಸ್ ಆಗ್ತಿತ್ತು. ಡರ್ಮಾಟೊಲಜಿಗೆಲ್ಲ ತೋರಿಸಿದ್ದೆ, ಬಟ್ ಅದು ಹಾಕಿ ಅವ್ರು ಕೊಟ್ಟರೆ ಆಯಿಂಟ್ಮೆಂಟ್ ಎಲ್ಲ ಹಾಕಿದ್ಮೇಲೆ ಅದು ಕಮ್ಮಿ ಆಯಿತು, ಮತ್ತೆ ಬರ್ತಾಯಿತ್ತು. ಸೊ ಹಾಗಾಗಿ ಫೇಸ್ ಸಿರಮ್ ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾನು ತರಿಸ್ಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇದು ಮೇನ್ಲಿ ನಿಮ್ಮ ವೈಟ್ ಹೆಡ್ಸ್ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ಗೆ ಆ್ಯಂಡ್ ಆ್ಯಕ್ಟಿವ್ ಪಿಂಪಲ್ಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ಇದು ನೋಡಿ ತೋರಿಸ್ತೀನಿ ನೋಡಿ, ಇದು ಸಿರಮ್ಮು ಈ ಥರ ಇರುತ್ತೆ. ಈ ಥರ ಸಿರಮ್ ಇರುತ್ತೆ. ಇದು ಸಿರಮ್ ನೀವು ಜಸ್ಟ್ 2 drops ಹಾಕ್ಕೊಳ್ಬೇಕಷ್ಟೇ ಫೇಸಿಗೆ. ಈ ಕಡೆ 1 drop, ಈ ಕಡೆ 1 drop, ಆ್ಯಂಡ್ ಹಾಕೊಂಡು ಫುಲ್ ಎಲ್ಲ ಫೇಸ್ಗೂ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಕ್ಟಿವ್ ಆ್ಯಕ್ನಿ ಇರೋರಿಗೆ ಆ್ಯಂಡ್ ವೈಟ್ ಹೆಡ್ಸ್ ಎಲ್ಲ ಇರೋರಿಗೆ ನೀವು ಈ ಸಿರಮ್ನ ಯೂಸ್ ಮಾಡಿ. ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್. ಫಸ್ಟ್ ಬಾಟಲ್ ನಾನು ತುಂಬ ಚಿಕ್ಕದಿತ್ತು, ಸೊ ಅದನ್ನ ನಾನು ಯೂಸ್ ಮಾಡಿ ಟ್ರೈ ಮಾಡಿದ ಮೇಲೆ ನಾನು ಈ ದೊಡ್ಡ ಬಾಟಲ್ನ ತೊಗೊಂಡಿದ್ದು ದಿ ಬೆಸ್ಟ್ ಅಂತ ಹೇಳ್ಬೋದು. ಇವ್ರದ್ದು ಫೇಸ್ ವಾಶ್ ಕೂಡ ಇದೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ ಇದರಲ್ಲೂ ಕೂಡ. ಬಟ್ ಇದರಲ್ಲಿ 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ. ಮತ್ತು ಇದರಲ್ಲಿ ಏನೇನು ನಿಮಗೆ ಇಂಗ್ರೀಡಿಯೆಂಟ್ಸ್ ಇದೆ, ವಿಚ್ ಹಜಲು, ವಿಲೋ ಬಾರ್ಕ್, ಅದೆಲ್ಲನೂ ಇದರಲ್ಲಿದೆ. ಇದು ಸಿರಮ್ ಅಲ್ಲ, ಇದು ಫೇಸ್ ವಾಶು. ಸೊ
ನೀವು ಇದನ್ನು ನಾನು ಇನ್ನೂ ಯೂಸ್ ಮಾಡಿಲ್ಲ. 100 ml ಬರುತ್ತೆ ಇದು ಪ್ಯಾಕೆಟ್, ಒಂದು ಟ್ಯೂಬ್ ಥರ ಬರುತ್ತೆ. ಸೊ ಇದು ಯೂಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನೀವು ಕಮೆಂಟ್ ಮಾಡಿ ನಾನು ರಿವ್ಯೂ ಹೇಳಬೇಕಾ ಬೇಡವಾ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಂದು ಸ್ಕಿನ್ ಕೇರ್ ವ್ಲಾಗ್ ಮಾಡ್ತೀನಿ. ಸೊ ಆವಾಗ ನಿಮಗೆ ಇದನ್ನು ರಿವ್ಯೂ ಕೊಡ್ತೀನಿ. ಇದು ಆ್ಯಕ್ಟಿವ್ ಆ್ಯಕ್ನಿ ಇರೋರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗೋದು ಅಂತ ಹೇಳಿದ್ದಾರೆ. ಸೊ ಐ ವಾಂಟ್ ಟು ಟ್ರೈ ದಿಸ್, ಯಾಕಂದರೆ ಬಿಕಾಸ್ ನನಗೂ ಮತ್ತೆ ಆ್ಯಕ್ನಿ ಶುರು ಆಗ್ತಿದೆ. ನಾನು ಇನ್ನೊಂದು ಏನಂದರೆ, ನೀವು ಈ ಸಿರಮ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ನೀವು ಅದೇ ಥರ ನಿಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿ ಇಟ್ಕೋಬೇಕು. ಸೊ ಅದೆಲ್ಲ ನಿಮಗೆ ಡೀಟೇಲಾಗಿ ಬೇಕು ಅಂತ ಹೇಳಿದರೆ ನಿಮಗೆ ಸ್ಕಿನ್ ಕೇರ್ ವೀಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಈ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಷ್ಟೇ. ಇದಿಷ್ಟು ನನ್ನ ನೈಕಾ ಹಾಲ್ ಆಗುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತೀನಿ. ಏನಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೂ ಸ್ವಲ್ಪ ಐಡಿಯಾಸ್ ಕೊಡಿ, ನೆಕ್ಸ್ಟ್ ಯಾವ ಥರ ಮಾಡಬೇಕು, ನನ್ನ ಹಸ್ಬೆಂಡ್ ಜೊತೆ ಯಾವ ಥರ ಮಾಡಬೇಕು, ಯಾವುದಾದ್ರೂ ನಿಮಗೆ ಪ್ರ್ಯಾಂಕ್ ವೀಡಿಯೋಸ್ ಏನಾದರೂ ಬೇಕಾ, ನನ್ನ ಹಸ್ಬೆಂಡ್ಗೆ ಏನೋ ಪ್ರ್ಯಾಂಕ್ ಮಾಡಬೇಕಾ ಅಥವಾ ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡಬೇಕಾ ಅನ್ನೋದು, ಅಥವಾ ಏನಾದರೂ ಟಾಸ್ಕು ಆ ಥರ ಏನಾದರೂ ನಿಮಗೆ ಮಾಡಬೇಕಂತ ನಾನು ಮಾಡಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೋಸ್ಕರ ನಾನು ಮಾಡಿ ನಿಮ್ಮ ವ್ಲಾಗಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಸೊ ಮಚ್.